ನಮಸ್ಕಾರ ಸ್ನೇಹಿತರೆ KMFಗೆ ಮತ್ತೆ DCC ಬ್ಯಾಂಕ್ಗೆ ಜನರಲ್ ಇಂಗ್ಲಿಷ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. KMF ಎಕ್ಸಾಮ್ ಅಲ್ಲೇ ಒಂದು ಅಲ್ಟಿಮೇಟ್ ಕ್ವಶನ್ ಇದು. KMF ನ ಐ ಥಿಂಕ್ ಸೊ ಯಾವ್ದು ತುಮುಲ್ ಅಥವಾ ಸಮಥಿಂಗ್ ಯಾವ್ದೋ ಒಂದ್ರಲ್ಲಿ ಬಂದಿತ್ತಿದು. ತುಂಬಾ ಚೆನ್ನಾಗಿದೆ ಕ್ವಶನ್ಸ್ಗಳು, ಸಖತ್ತಾಗಿದೆ ಕ್ವಶನ್ಸ್. ಈ ತರ ಬಂದ್ಬಿಟ್ರೆ ಕ್ವಶನ್ಸ್ ನಿಮ್ಗೆ ಗ್ರಾಜುಯೇಟ್ ಲೆವೆಲ್ಗೆ ಎಷ್ಟು ಡಿಫಿಕಲ್ಟಿ ಅನ್ಸುತ್ತೆ ಅಂದ್ರೆ ಕ್ವಶನ್ ಪೇಪರ್ ಎಲ್ಲ ಇದೇ ರೀತಿ ಇತ್ತು ಇಂಗ್ಲಿಷ್. ಡೀಟೇಲ್ ಡಿಸ್ಕಸ್ ಮಾಡೋಣ. ಪ್ರೀವಿಯಸ್ ಇಯರ್ ನಾವು ನೋಡಬೇಕು. ಯಾವುದೇ ಒಂದು ಹಾಲು ಕೊಟ್ಟೋದಾಗ್ಲಿ, ಅದು ಮನ್ಮೂಲ ಆಗ್ಲಿ, ಮೈಮೂಲ ಆಗ್ಲಿ, ವಿಮೂಲ್ ಆಗ್ಲಿ, ಓಕೆ, ಚಮೂಲ್ ಆಗ್ಲಿ, ಬಮೂಲ್ ಆಗ್ಲಿ, ಇವೆಲ್ಲ ನಾವು ಸಾಲ್ವ್ ಮಾಡಿದೀವಿ ನಮ್ಮ ಪ್ಲೇಲಿಸ್ಟ್ ಕೋಆಪರೇಟಿವ್ ಮೂವ್ಮೆಂಟ್ ಅಂತ. ಅಲ್ಲಿ DCC ಬ್ಯಾಂಕ್ ಮತ್ತೆ KMF ಸಂಬಂಧಪಟ್ಟಂತೆ ಇದೆ. ಯಾಕಂತಂದ್ರೆ ಈಗ ಒಂದೊಂದು ಕ್ವಶನ್ ಪೇಪರ್ ಈ ತರ ಕ್ವಶನ್ಸ್ ಬಂದ್ಬಿಟ್ರೆ ತುಂಬಾ ಡಿಫಿಕಲ್ಟಿ ಆಗುತ್ತೆ. ಸೊ ಗ್ರಾಮರ್ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ. ಸೊ ಆ ಕ್ವಶನ್ಸ್ ಗಳನ್ನ ತಗೊಂಡಿದ್ವಿ. ದಿಸ್ ಇಸ್ ಅಲ್ಟಿಮೇಟ್ ಯೂನಿಕ್ ಕ್ವಶನ್ಸ್ ಈ ಕ್ವಶನ್ ಪೇಪರ್ ಬಂದಿರತಕ್ಕಂಥದ್ದು. ಡೀಟೇಲ್ ಡಿಸ್ಕಸ್ ಮಾಡೋಣ. ನಮ್ಮ ಪ್ಲೇಲಿಸ್ಟ್ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅದ್ರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಸ್ನೇಹಿತರೆ. ಪುನೀತ್ ಫೋರಮ್ ಅನ್ನು ಸರ್ಚ್ ಮಾಡಿರುತ್ತೆ, ಸಿಂಬಲ್ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಬನ್ನಿ ಹಾಗಾದ್ರೆ ಕ್ವಶನ್ಸ್ ನ ತಗೋತೀನಿ ನಾನು. ನೋಡಿ, ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸ್ಟೇಟ್ಮೆಂಟ್. ಹೆಂಗಿದೆ ನೋಡಿ ಕ್ವಶನ್ಸ್ಗಳು, ABCD ಯಾವ್ದು ಕರೆಕ್ಟ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಇಲ್ಲಿ ಅಂತ. ಇಲ್ಲಿ ನೋಡಿ, ಎ ಲಿಟಲ್ ಬಾಯ್ ಸೇಸ್ ದಟ್ he would rather be a dentist than doctor because dentists do not get called out at night ಅಂತ. ಓಕೆ, ನಾ ಅರ್ಥ ಹೇಳೋದೇನು ಬೇಕಾಗಿಲ್ಲ ಅನ್ಕೋತೀನಿ ಕನ್ನಡದಲ್ಲಿ. ಏನಪ್ಪಾ ಇದು ಸೆಂಟೆನ್ಸ್ ಹೇಳುತ್ತೆ ಅಂತ ಅಲ್ವಾ? ಬೇಕಾ? ಲಿಟಲ್ ಬಾಯ್ ಅಂತಕ್ಕಂಥ ಹೇಳ್ತಾನೆ, ವುಡ್ ಬಿ, ಅವನಿಗೆ ಡೆಂಟಿಸ್ಟ್ ಬಿ ಎ ಡೆಂಟಿಸ್ಟ್ ಆಗಕ್ಕಿಷ್ಟ, ರಾದರ್ ದೆನ್ ಎ ಡಾಕ್ಟರ್ ಬೇರೆಕ್ಕಿಂತ ಬೇರೆ ಡಾಕ್ಟರ್ MBBS ಡೆಂಟಿಸ್ಟ್. ಯಾಕಂದ್ರೆ ಡೆಂಟಿಸ್ಟ್ ನ ನೈಟ್ ಹೊತ್ತು ಕರಿಯಲ್ಲ ಅಂತ ಹೇಳಿ. ಇಲ್ಲಿ ಯಾವುದು ಗ್ರಾಮೆಟಿಕಲಿ ಕರೆಕ್ಟ್ ಅಂತ. ಓಕೆ, ಇಲ್ಲಿ ಒಂದೊಂದು ಪಾಯಿಂಟ್ ನೀವು ಇಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ನೋಡ್ಬೇಕಾಗತ್ತೆ. ಓಕೆ, ಸಬ್ಜೆಕ್ಟ್ ಅಗ್ರಿಮೆಂಟ್ ನೋಡ್ಬೇಕಾಗತ್ತೆ. ಸಬ್ಜೆಕ್ಟ್ಗೆ ವರ್ಬ್ ಕರೆಕ್ಟ್ ಆಗಿದ್ಯಾ ಅಂತ, ಪ್ಲೂರಲ್ ಸಿಂಗುಲರ್ ನೋಡ್ಬೇಕಾಗತ್ತೆ. ಒಂದಷ್ಟು ಡೆಫಿನೆಟ್ ಸ್ಟೇಟ್ಮೆಂಟ್ಸ್ಗಳು, ಇಂಡೆಫಿನೆಟ್ ಸ್ಟೇಟ್ಮೆಂಟ್ಸ್ಗಳು, ಮತ್ತೆ ಪಾಸ್ಟ್ ಮತ್ತೆ ಪಾಸ್ಟ್ ಅಲ್ಲಿ ಇದೆಯಾ, ಪ್ರೆಸೆಂಟ್ ಅಲ್ಲಿ ಇದೆಯಾ, ಇವೆಲ್ಲ ನೋಡ್ಬೇಕಾಗತ್ತೆ. ಇಲ್ಲಿ ನೋಡಿ, ಒಂದು ಮುಖ್ಯವಾದ ಇದು ಏನಪ್ಪಾ ಅಂತಂದ್ರೆ, ಯಾವುದೇ ಒಂದು ಪ್ರೊಫೆಷನ್ಗಾಗ್ಲಿ, ಪ್ರೊಫೆಷನ್ ಒಬ್ಬನ್ಗೆ ಪ್ರೊಫೆಷನ್, ಅವನು ಡಾಕ್ಟರಾ, ಹಿ ಈಸ್ ಎ ಡಾಕ್ಟರ್ ಅಂತೇಳಿ, ಹಂಗೆ ಹಿ ಈಸ್ ಎ ಡಾಕ್ಟರ್, ಎ ಡೆಂಟಿಸ್ಟ್. ಅವ್ರು ಪ್ರೊಫೆಷನ್ ಮಾಡ್ಬೇಕಾದ್ರೆ ಎ ಅನ್ನೋದು ಯೂಸ್ ಮಾಡ್ಬೇಕು. ಎ ಡೆಂಟಿಸ್ಟ್, ಎ ಡಾಕ್ಟರ್ ಅಂತ ಇಲ್ಲ. ಇಲ್ಲಿ ನೋಡಿ ಡಾಕ್ಟರ್ ಅಂತಿದೆ, ಇಲ್ಲ ಎ ಡಾಕ್ಟರ್ ಇಲ್ಲ. ಓಕೆ, ಇಲ್ಲಿ ನೋಡಿ ಎ ಡೆಂಟಿಸ್ಟ್ ಇದೆ, ದೆನ್ ಎ ಡಾಕ್ಟರ್ ಇದೆ, ಇಲ್ಲಿ ಕರೆಕ್ಟ್ ಆಗಿದೆ. ಅದೇ ತರ ಇಲ್ಲಿ ನೋಡಿ ಬಿ ಡೆಂಟಿಸ್ಟ್ ಇದೆ, ದ ಡಾಕ್ಟರ್ ಇದೆ, ಇದು ತಪ್ಪು. ಅದೇ ರೀತಿ ಇಲ್ಲಿ ನೋಡಿ ಬಿ ಡೆಂಟಿಸ್ಟ್ ಇದೆ, ದ್ಯಾನ್ ಡಾಕ್ಟರ್ ಇದೆ, ಇದು ತಪ್ಪು. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್. ನಾನು ಹೇಳ್ತಾ ಇದ್ದೀನಿ ಏನಂತ ಅಂದ್ರೆ, ಡೆಫಿನಿಟ್ ಆರ್ಟಿಕಲ್ ಆಗಿರ್ಬೋದು, ಇನ್ಡೆಫಿನಿಟ್ ಆರ್ಟಿಕಲ್ಸ್ ಆಗಿರ್ಬೋದು, ಎಲ್ಲಿ ಯೂಸ್ ಮಾಡ್ತೀವಿ ಅಲ್ಲೆಲ್ಲ ಯೂಸ್ ಮಾಡ್ಬೇಕಾಗುತ್ತೆ. ಅಂಡ್ ಆಲ್ಸೋ ಇಲ್ಲಿ ಒನ್ ಮೋರ್ ಥಿಂಗ್, ಇಲ್ಲಿ ನೋಡಿ ದ ಲಿಟಲ್ ಬಾಯ್. ಓಕೆ, ಅಂದ್ರೆ ಒಬ್ಬ ಬಾಯ್ ಹೇಳ್ತಾ ಇರೋದು, ಅವನು ಯಾವನು ಅಂತಂದ್ರೆ ಒಬ್ಬ ಸ್ಪೆಸಿಫಿಕ್ ಆಗಿ. ಹಾಗಾಗಿ ಡೆಫಿನೆಟ್ ಆಗಿ ಯೂಸ್ ಮಾಡ್ತಾ ಇರೋದ್ರೆ ಒಬ್ಬ ಅಂದ್ರೆ ನಾವು ಯಾರೋ ಒಬ್ಬ ಅಂತಲ್ಲ, ಒಬ್ಬ, ದಟ್ ಲಿಟಲ್ ಬಾಯ್, ಒಬ್ಬನ್ನ ಅವ್ನು ಯಾರು ಅಂತ ಗೊತ್ತು. ಹಾಗಾಗಿ ಡೆಫಿನೆಟ್ ಆರ್ಟಿಕಲ್ ದ ಯೂಸ್ ಮಾಡಬೇಕು. ಓಕೆ, ಇಲ್ಲಿ ಅಂತೂ ಯೂಸೇ ಮಾಡಿಲ್ಲ ನೋಡಿ. ಇಲ್ಲಿ ಯೂಸ್ ಮಾಡಿದ್ರೆ ಬಟ್ ಇಲ್ಲಿ ಎ ಡೆಂಟಿಸ್ಟ್, ಎ ಡಾಕ್ಟರ್ ಅಂತ ಯೂಸ್ ಮಾಡಿಲ್ಲ. ಪ್ರೊಫೆಷನ್ಸ್ಗೆ ಅದು ಯೂಸ್ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ದಿಸ್ ಇಸ್ ಆಲ್ ರಾಂಗ್. ಬಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ನೋಡಿ, ಎಲ್ಲ ಕ್ವಶನ್ಸ್ಗಳು ಇದೇ ತರ ಇವೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಎಕ್ಸ್ಪ್ರೆಷನ್ಸ್ ಅಂತ, ಯಾವ್ದು ಕರೆಕ್ಟ್ ಆಗಿದೆ ಅಂತ ಇಲ್ಲಿ. ಓಕೆ, ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಹಿ ಅಂಡರ್ಸ್ಟ್ಯಾಂಡ್ಸ್ ದಿಸ್. ನೋಡಿ, ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಹಿ ಸಿಂಗುಲರ್, ಅಂಡರ್ಸ್ಟ್ಯಾಂಡ್ಸ್ ಇದೆ, ಎಸ್ ಇದೆ, ಎಸ್ ಕರೆಕ್ಟ್ ಇದೆ ಅಲ್ಲ ಸರ್? ಎಸ್. ಹಿ ಇದ್ದಾಗ ಹಿ, ಶಿ ಆ ತರ ಬಂದಾಗ ಏನಾಗುತ್ತೆ, ಎಸ್ ಬರಬೇಕು. ಇಲ್ಲಿ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಹಿ ವಾಸ್ ಅಂಡರ್ಸ್ಟುಡ್. ವಾಸ್ ಅಂತಕ್ಕಂಥದ್ದು ಇಲ್ಲಿ ಬರಬಾಗಿಲ್ಲ, ವಿ ವಾಸ್ ಅಂಡರ್ಸ್ಟುಡ್ ಅಂತ ಬರಂಗಿಲ್ಲ. ಓಕೆ, ಇಲ್ಲಿ ನೋಡಿ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಬಂದಿದೆ ನೋಡಿ. ಇಲ್ಲಿ ಫಾರ್ ಹಿಮ್ ಅಂದಾಗ, ಫಾರ್ ಹಿಮ್ ಇಂದಾಗ ಅಂಡರ್ಸ್ಟ್ಯಾಂಡ್ ಇಸ್ ಕರೆಕ್ಟ್. ಓಕೆ, ಫಾರ್ ಇಂಪಾರ್ಟೆಂಟ್ ಫಾರ್ ಹಿಮ್ ಟು ಅಂಡರ್ಸ್ಟ್ಯಾಂಡ್, ಹಿಮ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಫಾರ್ ಏನನ್ನ ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ಕರೆಕ್ಟ್. ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಹಿ ವಿಲ್ ಬಿ ಅಂಡರ್ಸ್ಟ್ಯಾಂಡ್ ಅಂತ. ಇಂಪಾರ್ಟೆಂಟ್ ಫಾರ್ ಹಿ ವಿಲ್ ಬಿ, ದಿಸ್ ಇಸ್ ರಾಂಗ್. ಸೊ ಇಲ್ಲಿ ಆಪ್ಷನ್ 1 and 3. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋದಾದ್ರೆ, ಇಲ್ಲಿ ನೋಡಿ ಸ್ಟೇಟ್ಮೆಂಟ್ 2 ಏನಕ್ಕೆ ರಾಂಗ್ ಅಂದ್ರೆ, ವಾಸ್ ಅಂಡರ್ಸ್ಟುಡ್ ಇಟ್ ಇಸ್ ಇನ್ಕರೆಕ್ಟ್ ಅಂತ ಹೇಳ್ತೀವಿ. ಓಕೆ, ಹಿ ಅಂತ ಬಂದಾಗ ಈಸ್ ದ ಒನ್ ಅಂಡರ್ಸ್ಟ್ಯಾಂಡಿಂಗ್ ಆಕ್ಟಿವ್ ಇರ್ಬೇಕಾದ್ರೆ ವಾಸ್ ಅಂಡರ್ಸ್ಟುಡ್ ಪ್ಯಾಸಿವ್ ವಾಯ್ಸ್ ಆಗ್ಬಿಡುತ್ತೆ, ಹಂಗಾಗಿ ಇದು ಬರಂಗಿಲ್ಲ. ಓಕೆ, ಆಪ್ಷನ್ 1 ಕರೆಕ್ಟ್, ನಾನು ಆಲ್ರೆಡಿ ಹೇಳಿದೆ, ಅಂಡರ್ಸ್ಟ್ಯಾಂಡ್ಸ್ ಇದೆ. ಆಪ್ಷನ್ 3 ಇಸ್ ಆಲ್ಸೋ ಕರೆಕ್ಟ್, ಯಾಕಂದ್ರೆ ಸ್ಟ್ರಕ್ಚರ್ ಕರೆಕ್ಟ್ ಆಗಿದೆ. ಫಾರ್ ಇದ್ದಾಗ ನಾನು ನಿಮ್ಗೆ ಹೇಳಿದೆ, ಫಾರ್ ಇದ್ದಾಗ ಆಬ್ಜೆಕ್ಟ್ ನಾವ್ ಏನ್ ಮಾತಾಡ್ತೀವಿ, ಟು ಇನ್ಫಿನಿಟ್ ಸ್ಟ್ರಕ್ಚರ್ಗೆ ಯೂಸ್ ಮಾಡೋಕೆ ಫಾರ್ ಅಂದಾಗ ಯಾರು ಅಂದಾಗ ಟು ಹೂಮ್ ಅಂತ ಬರುತ್ತೆ. ಸೊ ಹಾಗಾಗಿ ಟು ಅಂಡರ್ಸ್ಟ್ಯಾಂಡ್, ಹಿಮ್ ಟು ಅಂಡರ್ಸ್ಟ್ಯಾಂಡ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಆಪ್ಷನ್ 4 ಅಲ್ಲಿ ಏನಾಗುತ್ತೆ, ಈ ವಿಲ್ ಬಿ ಅಂಡರ್ಸ್ಟ್ಯಾಂಡ್ ದಿಸ್ ಅಂತಿದೆ.
ಇಲ್ಲಿ ನೋಡಿ ಯಾವಾಗ ಇಲ್ಲಿ ನೋಡಿ ನಾನು ಅಗೇನ್ ಒಂದ್ ಸೆಕೆಂಡ್ ಹೇಳ್ತೀನಿ. ಫಾರ್ ಅಂದಾಗ ಹಿ ವಿಲ್ ಬಿ ಅಂಡರ್ಸ್ಟ್ಯಾಂಡ್ ಅಲ್ಲ, ಹಿಮ್ ಟು ಅಂಡರ್ಸ್ಟ್ಯಾಂಡ್. ನಾನು ಅದನ್ನ ಹೇಳ್ತಾರ. ಫಾರ್ ಅಂದಾಗ ಆಬ್ಜೆಕ್ಟ್ ಯಾರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕು. ಇಲ್ಲಿ ಏನಾಗಿದೆ, ಮಸ್ಟ್ ಬಿ ಫಾಲೋಡ್ ಬೈ ಆಬ್ಜೆಕ್ಟ್ ಪ್ರೊನೌನ್ ಹಿಮ್ ಬರಬೇಕಾಗಿತ್ತು. ಓಕೆ, ಬಟ್ ಇಲ್ಲಿ ಏನ್ ಬಂದಿದೆ, ಹಿ ಬಂದಿದೆ. ಫಾರ್ ಬಂದಾಗ ಹಿಮ್ ಬರಬೇಕು, ಹಿ ಬಂದಿದೆ. ದಿಸ್ ಇಸ್ ರಾಂಗ್. ಸೊ ಹಾಗಾಗಿ ಆಪ್ಷನ್ 1 and 3 ಇಸ್ ದ ರೈಟ್ ಆನ್ಸರ್. ಅಲ್ಟಿಮೇಟ್ ಕ್ವಶನ್ ಸ್ನೇಹಿತರೆ. ಇದೆಲ್ಲ ಗ್ರಾಮರ್, ಸಬ್ಜೆಕ್ಟ್ ಅಗ್ರಿಮೆಂಟ್ ಇವೆಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಸೊ ಇದು ಕೂಡ ನೋಡಿ. ನೆಕ್ಸ್ಟ್ ನೋಡಿ, ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸ್ಟೇಟ್ಮೆಂಟ್. ಓಕೆ, ನೋಟಿಸ್ ಅಟ್ ದ ಪೆಟ್ರೋಲ್ ಪಂಪ್ ಆಲ್ ಎಂಜಿನ್ಸ್ ಕ್ಯಾನ್ ಬಿ ಸ್ವಿಚ್ಡ್ ಆಫ್. ಪೆಟ್ರೋಲ್ ಬಂಕಲ್ಲಿ ನೋಟಿಸ್ ಇದೆ ಅಂದ್ರೆ, ಯಾಕಂದ್ರೆ ದಟ್ ಈಸ್ ಅ ಮಸ್ಟ್. ಯು ಶುಡ್ ಬಿ ಅವೇರ್ನೆಸ್ ಇದೆ, ಅದು ಮಾಡ್ಲೇಬೇಕು ಅಂತ ಅರ್ಥ. ಫೋನ್ ಶುಡ್ ಬಿ ಸ್ವಿಚ್ ಆಫ್ ಮಾಡಬೇಕು, ಮಸ್ಟ್ ಬಿ ಸ್ವಿಚ್ ಆಫ್ ಅಂತ ಹೇಳ್ತೀವಿ. ಮಸ್ಟ್ ಎಲ್ಲಿದೆ, ಇಲ್ಲಿದೆ ಮಸ್ಟ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನೋಟಿಸ್ ನೋಡಿ, ಇವೆಲ್ಲ ಕರೆಕ್ಟ್ ಆಗಿದೆ ಇಲ್ಲಿ ತನಕ. ಬಟ್ ಇಲ್ಲಿ ಸೆಕೆಂಡ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಏನಿದೆ ನೋಡಿ, ಇಲ್ಲಿ ಆಲ್ ಎಂಜಿನ್ಸ್ ಕ್ಯಾನ್ ಬಿ ಬರಲ್ಲ, ಕುಡ್ ಬರಲ್ಲ, ಯೂಸ್ ಟು ಬರಲ್ಲ. ಯೂಸ್ ಟು ಅಂದ್ರೇನು, ನಾವೇನಾದ್ರು ಯೂಸ್ ಮಾಡ್ತಾ ಇದ್ರೆ ಯೂಸ್ ಟು ಸ್ವಿಚ್ ಆಫ್ ಅಂತ ಬರಲ್ಲ. ಯೂಸ್ ಟು ಈಟ್ ಅಂತೀವಿ, ಯೂಸ್ ಟು ದಟ್ ಅಂತೀವಿ ಅಲ್ವಾ ಸರ್. ಸೊ ದಿಸ್ ಇಸ್ ರಾಂಗ್. ಇನ್ನು ಕುಡ್ ಕ್ಯಾನ್ ಯೂಸ್ ಮಾಡಲ್ಲ. ಯಾಕೆ ಯೂಸ್ ಮಾಡಲ್ಲ? ಇಟ್ ಈಸ್ ಎ ಪರ್ಮಿಷನ್ ಅಲ್ಲ, ಇಟ್ ಈಸ್ ಎ ಸೇಫ್ಟಿ ರಿಕ್ವೈರ್. ಮ್ಯಾಂಡೇಟ್ರಿ, ಮಸ್ಟ್ ಅನ್ನೋದು ಮ್ಯಾಂಡೇಟ್ರಿ. ಓಕೆ, ಇದರ ಸಿಚುಯೇಷನ್ ಎಲ್ಲಿ ಎಲ್ಲ ಹಾಕಿದ್ದಾರೆ, ಯಾವ ಪ್ಲೇಸ್ ಇದೆ, ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ನೋಟಿಸ್ ಅಟ್ ದ ಪೆಟ್ರೋಲ್ ಪಂಪ್ ಆಲ್ ಎಂಜಿನ್ಸ್ ಮಸ್ಟ್ ಬಿ ಸ್ವಿಚ್ಡ್ ಆಫ್ ಅಂದ್ರೆ ಕಂಪಲ್ಸರಿ, ಮಸ್ಟ್ ಬಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸ್ಟೇಟ್ಮೆಂಟ್. ಇಲ್ಲೂ ಕರೆಕ್ಟ್ ಆಗಿರ್ತಕ್ಕಂಥದ್ದೇ ಸ್ಟೇಟ್ಮೆಂಟ್ ಯಾವುದು ಅಂತ ಹೇಳಬೇಕು. ಹೇಳ್ತೀರಾ? ಇಲ್ಲಿ ಪ್ರಮುಖವಾಗಿ ನೀವು ಕೀವರ್ಡ್ಸ್ ಗಳು ನೋಡಬೇಕು. ಪ್ರಿಪೋಸಿಷನ್ಸ್ ಅಂತ ಕೇಳ್ತೀವಿ. ಆನ್, ಓಕೆ ನೋಡಿ, ಎ ಟ್ರೈನ್ ಸ್ಟಾಪ್ಡ್ ಆನ್ ಆಲ್ ದ ಸ್ಟೇಷನ್ಸ್ ಅಂಡ್ ಲಾಂಗ್ ಬಿಫೋರ್ ವಿ ಗಾಟ್ ಆಫ್ ಡೆಲ್ಲಿ. ಓಕೆ, ಎವ್ರಿ ಸೀಟ್ ವಾಸ್ ಟೇಕನ್ ಅಂಡ್ ಪೀಪಲ್ ವರ್ ಸ್ಟ್ಯಾಂಡಿಂಗ್ ಆನ್ ದ ಕಾರಿಡಾರ್ಸ್. ಓಕೆ, ಈ ಸ್ಟೇಟ್ಮೆಂಟ್ ಏನಂದ್ರೆ ಆನ್ ಬದಲು ಇಲ್ಲಿ ಅಟ್ ಇದೆ. ಓಕೆ, ಅಂಡ್ ಲಾಂಗ್ ಬಿಫೋರ್ ವಿ ಗಾಟ್ ಆನ್ ಇದೆ ಇಲ್ಲಿ, ಆನ್ ಡೆಲ್ಲಿ. ನೋಡಿ, ನಾವು ಪ್ಲೇಸು ಎಲ್ಲಿಗೆ ಹೋಗ್ತಾ ಇದೀವಿ ಏನು ಅಂತ ನಾವು, ಅಂಡ್ ಲಾಂಗ್ ಬಿಫೋರ್ ವಿ ಗಾಟ್ ಆನ್ ಅಥವಾ ವಿ ಗೆಟ್ ಆನ್ ಅಂದ್ರೆ ನಾವು ಅಲ್ಲಿ ಹೋಗ್ತಾ ಇರೋದು. ಲಾಂಗ್ ಬಿಫೋರ್ ಹೋಗ್ತಾ ಇದೀವಿ ಅಂದ್ರೆ ಟು ಬರಬೇಕು, ಪ್ಲೇಸ್ ಹೋಗ್ತಾ ಇರೋದು ನಾವು. ಸೊ ಟು ಡೆಲ್ಲಿ ಬರಬೇಕು, ಟು ಡೆಲ್ಲಿ. ಓಕೆ, ಟು ಡೆಲ್ಲಿ ಇದೆ. ಅಟ್ ಅಂತಿದೆ, ಇಲ್ಲೂ ತಪ್ಪು, ಇಲ್ಲಿದೆ ಟು ಡೆಲ್ಲಿ. ಇದು ಕರೆಕ್ಟ್ ಹಂಗಾರೆ. ಓಕೆ, ಇನ್ನೊಂದೇನಿದೆ, ಆನ್ ನೋಡಿ. ಇಲ್ಲಿ ಆನ್ ಇದೆ, ಆನ್ ಆಲ್ ದ ಸ್ಟೇಷನ್ಸ್ ಅಂತ ಹೇಳೋ. ಸ್ಟೇಷನ್ ಮೇಲ್ಗಡೆ ಅಲ್ಲ, ಸ್ಟೇಷನ್ ಅಲ್ಲಿ ನಿಲ್ಸಿ ಹೋಗ್ತೀವಿ ಅಂದ್ರೆ ಅಟ್ ದ ಸ್ಟೇಷನ್ ಹತ್ರ ಅಂತ ಹೇಳ್ತೀವಿ, ಸ್ಟೇಷನ್ ಮೇಲೆ ಅಂತ ಹೇಳಲ್ಲ. ಅಂದ್ರೆ ದ ಟ್ರೈನ್ ಸ್ಟಾಪ್ಡ್ ಅಟ್, ಕರೆಕ್ಟ್, ಇದು ಕರೆಕ್ಟ್. ದಿಸ್ ಇಸ್ ರಾಂಗ್. ಇಲ್ಲಿ ಇನ್ ಆಲ್ ದ ಸ್ಟೇಷನ್ ಒಳಗೆ ಅಲ್ಲ. ಓಕೆ, ಅಟ್ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಸಿ ಅಂಡ್ ಎ ತಪ್ಪು. ಬಿ ನೋಡೋದಾದ್ರೆ ಇಲ್ಲಿ ಆನ್ ಇದೆ, ಆನ್ ತಪ್ಪು. ಓಕೆ, ಮತ್ತೆ ಇನ್ನೊಂದೇನು, ಆನ್ ದ ಕಾರಿಡಾರ್ ಅಂತಿದೆ ನೋಡಿ. ಆನ್ ದ ಕಾರಿಡಾರ್, ಇಲ್ಲೂ ಆನ್ ದ ಕಾರಿಡಾರ್ ಇದೆ, ಇಲ್ಲಿ ಇನ್ ದ ಕಾರಿಡಾರ್ ಇದೆ. ಓಕೆ, ಇಲ್ಲೇನಿದೆ, ಇನ್ ದ ಕಾರಿಡಾರ್ಸ್ ಇದೆ ನೋಡಿ. ಇನ್ ದ ಕಾರಿಡಾರ್ ಇಸ್ ದ ಕರೆಕ್ಟ್ ಆನ್ಸರ್. ಯಾಕೆ ಇನ್ ದ ಕಾರಿಡಾರ್? ಕಾರಿಡಾರ್ ಅಂದ್ರೇನು? ಒಂದು ರಸ್ತೆ, ಒಂದು ಕಾರಿಡಾರ್. ಈಗ ನಾವೇನ್ ಹೇಳ್ತೀವಿ, ಒಂದು ಹಾಲ್ನೊಳಗೆ ನಡ್ಕೊಂಡು ಹೋಗ್ತಕ್ಕಂಥ ಇದು. ಈಗ ಅಲ್ಲಂದ್ರೆ ಈ ಕಡೆ ರೂಮ್ಸ್ ಇರುತ್ತೆ, ಈ ಕಡೆ ಹೋಟೆಲ್ ಅಲ್ಲಿ ಅಲ್ವಾ, ಉಳ್ಕೊಳಕ್ಕೆ ರೂಮ್ಸ್ ಇರುತ್ತೆ, ಮಧ್ಯ ದಾರಿ ಐತಿ. ಇದನ್ನ ಕಾರಿಡಾರ್ ಅಂತೀವಿ. ಅಂದ್ರೆ ಎನ್ಕ್ಲೋಸ್ಡ್ ಅಂದಾಗ ಇನ್ ದ ಕಾರಿಡಾರ್ ಅಂತ ಕರಿತೀವಿ, ಇನ್ ದ ಕಾರಿಡಾರ್. ಸೊ ಇನ್ ದ ಕಾರಿಡಾರ್ ಇಲ್ಲಿ ಸರಿ ಇದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ, ಬಿ, ಸಿ ಇಸ್ ದ ರಾಂಗ್ ಆನ್ಸರ್. ಅರ್ಥ ಆಗ್ತಿದಿಲ್ಲ ಸ್ನೇಹಿತರೆ? ನೋಡಿ, ಪ್ರಿಪೋಸಿಷನ್ ಎಲ್ಲಿ ಯೂಸ್ ಮಾಡಬೇಕು ಅಂತ ಹೇಗೆ ನಾವು ಗ್ರಾಮರ್ ವಿಡಿಯೋ ಮಾಡಿದ್ದೆ, ದಯವಿಟ್ಟು ನೋಡಿ. ಗ್ರಾಮರ್ ಅಲ್ಲಿ ಪ್ರಿಪೋಸಿಷನ್ ಯಾವ್ದು ಎಲ್ಲೆಲ್ಲಿ ಏನೇನು ಯಾವ ಕಂಡೀಷನ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದೀವಿ. ಓಕೆ, ಅಟ್ ಈಸ್ ಯೂಸ್ಡ್ ಇನ್ ದ ಇಂಡಿಕೇಟಿಂಗ್ ಸ್ಪೆಸಿಫಿಕ್ ಪಾಯಿಂಟ್. ಆಯ್ತಲ್ಲ. ಟು ಈಸ್ ಯೂಸ್ ಟು ಇಂಡಿಕೇಟಿಂಗ್ ಮೂವ್ಮೆಂಟ್ ಟುವರ್ಡ್ಸ್ ದ ಡೆಸ್ಟಿನೇಷನ್. ಅದಕ್ಕೆ ಟು ದ ಡೆಲ್ಲಿ ಅಂತ ಹೇಳೋದು ನಾವು. ಇನ್ ಇಸ್ ಇನ್ಸೈಡ್ 3-dimensional ಸ್ಪೇಸ್, ಎನ್ಕ್ಲೋಸ್ಡ್ ಏರಿಯಾ. ಅರ್ಥ ಆಗ್ತಿದೆಯಲ್ಲ? ಸೊ ಹಂಗಾಗಿ ಆಪ್ಷನ್ ಡಿ ಕರೆಕ್ಟ್. ಇನ್ನೆಲ್ಲ ತಪ್ಪು ಇಲ್ಲಿ. ನೋಡಿ, ನಿಮಗೆ ಸಬ್ಜೆಕ್ಟ್ ಬಗ್ಗೆ ಅಗ್ರಿಮೆಂಟ್ ಆಗಿರ್ಬೋದು, ಓಕೆ, ಒಂದು ಪ್ರಿಪೋಸಿಷನ್ಸ್ ಬಗ್ಗೆ ಆಗಿರ್ಬೋದು, ಓಕೆ, ಆರ್ಟಿಕಲ್ಸ್ ಬಗ್ಗೆ ಆಗಿ ನೋಡಿ. ಆರ್ಟಿಕಲ್ಸ್ ದಾ ನೋಡಿದ್ವಿ ಈಗ ತಾನೆ, ಎ, ದ, ಡೆಫಿನೆಟ್, ಇಂಡೆಫಿನೆಟ್ ಆರ್ಟಿಕಲ್ಸ್ ಮೇಲೆ ಹೆಂಗೆ ಗ್ರಾಮರ್ ಮೇಲೆ. ಇದು ವೆರಿ ಸೂಪರ್ ಕ್ವಶನ್ಸ್ ಎಕ್ಸಾಮ್ ಅಲ್ಲಿ ಕೇಳಿದ್ದ. ನೆಕ್ಸ್ಟ್, ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸ್ಟೇಟ್ಮೆಂಟ್. ಓಕೆ, ಇಲ್ಲೇನಿದೆ, ಇಟ್ ಹ್ಯಾಸ್ ಜಸ್ಟ್ ಸ್ಟ್ರಕ್ ಮಿಡ್ ನೈಟ್, ಇಟ್ ಈಸ್ ಹೈ ಟೈಮ್ ವಿ ಲೆಫ್ಟ್. ಓಕೆ, ಇಟ್ ವಾಸ್ ಜಸ್ಟ್ ಸ್ಟ್ರಕ್ ಮಿಡ್ ನೈಟ್, ಇಟ್ ಈಸ್ ಹೈ ಟೈಮ್ ವಿ ಲೆಫ್ಟ್. It just struck midnight, it is high time we leave. It just struck midnight, it is high time we left. ಯಾವ ಕರೆಕ್ಟ್ ಆನ್ಸರ್ ಹೇಳ್ತೀರಾ? ಇದು ಮತ್ತೆ ಮಿಡ್ ನೈಟ್ ಅಲ್ಲಿ ಸ್ಟ್ರಕ್ ಆಗಿದೆ, ಇಟ್ ಇಸ್ ಹೈ ಟೈಮ್ ವಿ ಲೆಫ್ಟ್ ಅಂತ ಹೇಳ್ತಾ ಇರೋದು.
ಇಟ್ ಹ್ಯಾಸ್ ಕರೆಕ್ಟ್. ವಾಸ್ ಬರಲ್ಲ ಅಗೇನ್. ಇಲ್ಲಿ ಹೆಲ್ಪಿಂಗ್ ಇಟ್ ಜಸ್ಟ್ ಸ್ಟ್ರಕ್ ಮಿಡ್ ನೈಟ್ ಇದೆ, ಇಲ್ಲಿ ಇಲ್ಲೂ ಅಷ್ಟೇ ಜಸ್ಟ್ ಸ್ಟ್ರಕ್ ಮಿಡ್ ನೈಟ್ ಇದೆ. ಬಟ್ ಇಟ್ ಈಸ್ ಹೈ ಟೈಮ್ ವಿ ಲೀವ್ ಅಂದ ತಕ್ಷಣ ಇಟ್ ಈಸ್ ಹೈ ಟೈಮ್ ಅಂದ್ರೆ ನಿಮಗೆ ಪಾಸ್ಟ್ ಅಲ್ಲಿ ಆಗಿರೋದು ಇರ್ತಾ ಇರೋದ್ರಿಂದ ವಿ ಲೆಫ್ಟ್ ಅಂತ ಬರಬೇಕು, ಪಾಸ್ಟ್ ಅಲ್ಲಿ ಲೀವ್ ಬರಬಾರ್ದು. ದಿಸ್ ಇಸ್ ರಾಂಗ್ ಅಂಡ್ ದಿಸ್ ಇಸ್ ಆಲ್ಸೋ ರಾಂಗ್. ಇಟ್ ಜಸ್ಟ್ ಅಂತಿದೆ, ಹಾಗಾಗಿ ದಿಸ್ ಇಸ್ ರಾಂಗ್. ಸೊ ಆಪ್ಷನ್ ಎ ಕರೆಕ್ಟ್. ಹೇಳ್ತೀನಿ ಇದನ್ನ ಇನ್ನೊಂದ್ಸಲ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದ ಫ್ರೇಸ್ ಇಟ್ ಹ್ಯಾಸ್ ಜಸ್ಟ್ ಸ್ಟ್ರಕ್ ಮಿಡ್ ನೈಟ್ ಅಂತಿದಿಲ್ಲ, ಪರ್ಫೆಕ್ಟ್ ಅಲ್ಲಿ ಇದೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ, ಹ್ಯಾಸ್ ಇದೆ. ಹಾಗಾಗಿ ಹ್ಯಾಸ್ ಇರೋದ್ರಿಂದ ನಿಮ್ಗೆ ಅದನ್ನ ಹೇಳಿದ್ದು ಲೆಫ್ಟ್ ಬರಬೇಕು, ಯಾಕಂದ್ರೆ ಪಾಸ್ಟ್ ಬರಬೇಕು, ಪಾಸ್ಟ್ ಟೆನ್ಸ್ ಲೆಫ್ಟ್ ಬರಬೇಕು. ಇಲ್ಲಿ ಸೆಕೆಂಡ್ ಆಪ್ಷನ್ ಅಲ್ಲಿ ಏನಿದೆ ವಾಸ್ ಸ್ಟ್ರಕ್ ಅಂತಿದೆ, ಪ್ಯಾಸಿವ್ ಕನ್ಸ್ಟ್ರಕ್ಷನ್ ಬರಬಾರ್ದು, ವಾಸ್ ಜಸ್ಟ್ ಅಂತ. ವಾಸ್ ಜಸ್ಟ್ ಅನ್ಬೇಕಾದ್ರೆ ಏನು ಸರ್, ಪ್ರೆಸೆಂಟ್ ಅಲ್ವಾ ಸರ್, ಜಸ್ಟ್ ಇವಾಗ. ವಾಸ್ ಅಂದ್ರೆ ಜಸ್ಟ್ ಅಂದ್ರೆ ಈಗ ಆಗಿರ್ಬೋದು, ಅದು ತುಂಬಾ ಹಿಂದದ್ದಲ್ಲ. ಸೊ ಆಪ್ಷನ್ ಬಿ ತಪ್ಪು. ಇಲ್ಲಿ ಜಸ್ಟ್ ಅಂದ ತಕ್ಷಣ ನೋಡಿ, ಇಲ್ಲಿ ಇಟ್ ಜಸ್ಟ್ ಸ್ಟ್ರಕ್ ಮಿಡ್ ನೈಟ್ ಏನಿದೆಯಲ್ಲ, ಇಲ್ಲಿ ಇಟ್ ಇಸ್ ಹೈ ಟೈಮ್ ವಿ ಲೆಫ್ಟ್. ಇಲ್ಲಿ ಇಟ್ ಜಸ್ಟ್ ಸ್ಟ್ರಕ್ ಅಂತಕ್ಕಂಥದ್ದು ಏನಿದೆ ಇಟ್ ಈಸ್ ಅ ಪ್ರೆಸೆಂಟ್ ಆಯ್ತು, ಪ್ರೆಸೆಂಟ್ ಪರ್ಫೆಕ್ಟ್ ಆಯ್ತು. ಬಟ್ ಇಲ್ಲಿ ನೋಡಿ, well the second part is correct, the first part is just struck is less appropriate than the present perfect. Okay, ಅಂದ್ರೆ just describes immediate recent event. ಅದನ್ನ ಹೇಳ್ತಾರೆ, immediate recent event ಏನಿದೆ ಅದನ್ನ ಹೇಳಬೇಕು, ಅಲ್ಲಿ ವರ್ಬ್ ಇಲ್ಲ, ಹೆಲ್ಪಿಂಗ್ ವರ್ಬ್. ಸೊ ದಿಸ್ ಇಸ್ ಆಲ್ಸೋ ರಾಂಗ್. ಆಪ್ಷನ್ ಎ ಕರೆಕ್ಟ್. ನೆಕ್ಸ್ಟ್ ಬರ್ತೀನಿ, ಚೂಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಇಫ್ ಯು ವುಡಂಟ್ ಹ್ಯಾವ್ ಫೌಂಡ್ ಹರ್ ವಿ ವುಡ್ ನೆವರ್ ಹ್ಯಾವ್ ಫೌಂಡ್ ಔಟ್ ವಾಟ್ ವಾಸ್ ಹ್ಯಾಪನಿಂಗ್. ಅಂದ್ರೆ ಇಲ್ಲಿ ಇನ್ಕರೆಕ್ಟ್. ಇಲ್ಲಿ ನೋಡಿ, ಇಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ. 3 4 3 ಸರಿ, 1 ತಪ್ಪು. ಹೇಳ್ತೀರಾ? ನೋಡಿ, ನಾವು ಅವಳಿಗೆ ಫೋನ್ ಮಾಡಿಲ್ಲ, ವಿ ವುಡ್ ನೆವರ್ ಫೌಂಡ್ ವಾಟ್ ವಾಸ್ ಹ್ಯಾಪನಿಂಗ್. ಮಾಡ್ಲಿಲ್ಲ ಅಂದಿದ್ರೆ ಪಾಸ್ಟ್ ಅಲ್ಲಿ ಫ್ಯೂಚರ್. ಓಕೆ, ಇಲ್ಲಿ ಇಫ್ ಯು ವುಡಂಟ್ ಕರೆಕ್ಟ್. ನಾವು ವಿಲ್ ನ ಯಾವಾಗ್ಲೂ ವುಡ್ ಅಂತ ಕರಿತೀವಿ ನಾವು, ಫ್ಯೂಚರ್ ಪಾಸ್ಟ್ ಅಲ್ಲಿ ಫ್ಯೂಚರ್ ಹೇಳ್ಬೇಕಾದ್ರೆ. ಎಸ್, ಇದು ಕರೆಕ್ಟ್. ಸೊ ಇಲ್ಲೂ ಅದನ್ನೇ ಯೂಸ್ ಮಾಡಿದ್ವಿ, ಕರೆಕ್ಟ್. ಓಕೆ, ಹ್ಯಾಡ್ ಯು ನಾಟ್ ಫೌಂಡ್ ಹರ್ ವಿ ವುಡ್ ನೆವರ್ ಹ್ಯಾವ್ ಫೌಂಡ್ ಔಟ್ ವಾಟ್ ವಾಸ್ ಹ್ಯಾಪನಿಂಗ್. ಓಕೆ, ನೀನಲ್ಲಿ ಫೋನ್ ಮಾಡ್ಲಿಲ್ಲ ಅಂದ್ರೆ ಹ್ಯಾಡ್ ಅಂತಿದೆ, ಪಾಸ್ಟ್ ಅಲ್ಲಿ ಇದೆ. ಸೊ ವುಡ್ ಪಾಸ್ಟ್ ಅಂದ್ರೆ ನೀನ್ ಪಾಸ್ಟ್ ಅಲ್ಲಿ ಫ್ಯೂಚರ್ ಮಾತಾಡ್ಬೇಕಾದ್ರೆ ಕರೆಕ್ಟ್ ಇದೆ. ಇಲ್ಲಿ ನೋಡಿ, ಇಫ್ ಯು ಡಿಡ್ ನಾಟ್ ಫೋನ್ ಹರ್ ವಿ ಹ್ಯಾಡ್ ನೆವರ್ ಫೋನ್. ನೋ, ತಪ್ಪು. ವಿ ವುಡ್ ಬರಬೇಕು. ಏನ್ ಬರಬೇಕು? ವಿ ವುಡ್ ನೆವರ್ ಫೌಂಡ್ ಅಂತ ಬರಬೇಕು. ಇಲ್ಲಿ ನೋಡಿ, ಇಲ್ಲಿ ಇದ್ರ ಕರೆಕ್ಟ್ ಇಲ್ಲಿದೆ ನೋಡಿ ಮೇಲ್ಗಡೆ. ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ರಾಂಗ್. ಓಕೆ, ವಿ ವುಡ್ ನೆವರ್ ಹ್ಯಾವ್ ಫೌಂಡ್ ವಾಟ್ ವಾಸ್ ಹ್ಯಾಪನಿಂಗ್ ಇಫ್ ಯು ಹ್ಯಾಡ್ ನಾಟ್ ಫೌಂಡ್. ಎಲ್ಲ ಥರ್ಡ್ ಸ್ಟೇಟ್ಮೆಂಟ್. ಇದು ಹಿಂಗ್ ಕೊಟ್ರು ಒಂದೇ, ಇದು ಹಿಂಗ್ ಕೊಟ್ರು ಒಂದೇ. ಪ್ಯಾಸಿವ್ ಆಕ್ಟಿವ್ ತರ ಹೆಂಗ್ ಎಕ್ಸ್ ಫಾರ್ಮ್ ಅಲ್ಲಿ ಬರುತ್ತೀವಲ್ಲ, ಆ ತರ ಇಲ್ಲಿ ಫ್ರೇಮ್ ಮಾಡಿರೋದು ಸೆಂಟೆನ್ಸ್ ನ ಅಷ್ಟೇ. ಒಂದ್ ಹಿಂದೆ ಒಂದ್ ಮುಂದೆ ಹೆಂಗಾರ ಮಾಡ್ಲಿ, ವಿ ವುಡ್ ನೆವರ್ ಫೌಂಡ್ ವಾಟ್ ವಾಸ್ ಹ್ಯಾಪನಿಂಗ್ ಇಫ್ ಅಂತ ಹೇಳಿ ಕೊಟ್ಟಿದ್ದಾನೆ ಇಲ್ಲಿ ಅಷ್ಟೇ, ಕಾಮ ಹಾಕಿ. ಸೊ ದಿಸ್ ಇಸ್ ಆಲ್ಸೋ ಕರೆಕ್ಟ್. ತಪ್ಪು ಯಾವುದು? ಆಪ್ಷನ್ ಸಿ ತಪ್ಪು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾಕೆ ತಪ್ಪು? ವುಡ್ ಬರಬೇಕು, ಇಲ್ಲಿ ಹ್ಯಾಡ್ ನೆವರ್ ಬಂದಿದೆ. ಗ್ರಾಮೆಟಿಕಲಿ ಇನ್ಕರೆಕ್ಟ್. ಸಿಂಪಲ್ ಪಾಸ್ಟ್ ಇದ್ದಾಗ ಪಾಸ್ಟ್ ಪರ್ಫೆಕ್ಟ್ ಸ್ಟ್ರಕ್ಚರ್ ತಪ್ಪು, ಡಿಡ್ ನಾಟ್ ಅನ್ನೋದು ತಪ್ಪು. ಸಿಂಪಲ್ ಪಾಸ್ಟ್ ಇದ್ದಾಗ ಇಲ್ಲೂ ಅದೇ ಇರಬೇಕಲ್ಲ ಮೇನ್ ಕ್ಲಾಸ್ ಅಲ್ಲಿ. ಫೈನ್ ಸರ್, ಪಾಸ್ಟ್ ಪಾರ್ಟಿಸಿಪಲ್ ಇರಬೇಕು. ಸೊ ಫೈನ್, ನೆಕ್ಸ್ಟ್ ಹೋಗೋಣ ಬನ್ನಿ. ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಶಿ ಈಸ್ ಒನ್ ಆಫ್ ದ ಫ್ಯೂ ವುಮೆನ್ ಹೂ ಹ್ಯಾವ್ ಕ್ಲೈಂಬ್ ದ ಮೌಂಟ್ ಎವರೆಸ್ಟ್. ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಗೆ ಹೇಳಿದೀನಿ, ಪಾಸ್ಟ್ ಟೆನ್ಸ್, ಪ್ಲೂರಲ್, ಪ್ರೆಸೆಂಟ್ ಟೆನ್ಸ್ ಇವೆಲ್ಲ ಇಂಥದ್ದೇ. ಇಲ್ಲಿ ಸಬ್ಜೆಕ್ಟ್ ವರ್ಗ ಅಗ್ರಿಮೆಂಟ್. ಸಬ್ಜೆಕ್ಟ್ ಯಾವ್ದ್ರಲ್ಲಿದೆ? ಓಕೆ, ವರ್ಬ್ ಯಾವ್ದ್ರಲ್ಲಿದೆ? ಓಕೆ, ನೌನ್. ಇಲ್ಲಿ ಸಬ್ಜೆಕ್ಟ್ ನೌನ್. ನೌನ್ ನೋಡಿ ಎಲ್ಲಿದೆ? ಫ್ಯೂ ವುಮೆನ್. ವುಮೆನ್ ಇಸ್ ಅ ನೌನ್. ಪ್ಲೂರಲ್ ಇದೆ ನೌನ್. ವರ್ಬು ಪ್ಲೂರಲ್ ಇರಬೇಕು, ಹ್ಯಾವ್ ಪ್ಲೂರಲ್ ಇದೆ. ಇದೇ ಕರೆಕ್ಟ್ ಹಂಗಾರೆ. ನೋಡೋಣ, ನೆಕ್ಸ್ಟ್ ನೋಡೋಣ ಬನ್ನಿ. ಶಿ ಈಸ್ ಒನ್ ಆಫ್ ದ ಫ್ಯೂ ವುಮೆನ್. ಮೆನ್ ಪ್ಲೂರಲ್. ಫ್ಯೂ ಅಂದಾಗ ತುಂಬಾ ಜನ, ತುಂಬಾ ಜನದಲ್ಲಿ ಒಬ್ಳವಳು. ಸೊ ಫ್ಯೂ ವುಮ್ಯಾನ್ ಅಲ್ಲ, ವುಮೆನ್ ಪ್ಲೂರಲ್ ಬರಬೇಕು. ಇದು ಕರೆಕ್ಟ್, ಇದು ತಪ್ಪು. ಇಲ್ಲಿ ಕರೆಕ್ಟ್ ಆಗಿದೆ, ಇದು ತಪ್ಪಿದೆ. ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ಬಟ್ ಇಲ್ಲಿ ತಪ್ಪಾಯ್ತಲ್ಲ. ಬಟ್ ನೆಕ್ಸ್ಟ್ ನೋಡಿ, ಫ್ಯೂ ವುಮೆನ್ ಅಂತದ್ದಾಗ ಪ್ಲೂರಲ್ ಇದ್ದಾಗ ಹ್ಯಾಸ್ ಸಿಂಗ್ಯುಲರ್ ಬರಬಾರದು. ಇಲ್ಲೂ ಹ್ಯಾಸ್ ಇದೆ, ಇಲ್ಲಿ ಹ್ಯಾವ್ ಇದೆ, ಬಟ್ ಇಲ್ಲಿ ವುಮೆನ್ ಇದೆ. ಇದು ತಪ್ಪು, ಇದು ಕರೆಕ್ಟ್. ಸೊ ಇಲ್ಲಿ ಎರಡೂ ಕರೆಕ್ಟ್ ಆಗಿರೋದು, ಇದು ಮತ್ತೆ ಇದು ಕರೆಕ್ಟ್ ಇದೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ ಹೇಳ್ತಾ ಇರೋದು ಸ್ನೇಹಿತರ? ಎಸ್. ಓಕೆ, ನೆಕ್ಸ್ಟ್ ಬರ್ತೇನೆ. ಐಡೆಂಟಿಫೈ ದ ಕರೆಕ್ಟ್ ಎಕ್ಸ್ಪ್ರೆಷನ್ಸ್. ಓಕೆ, ದ ಆಥರ್ ಅಂಡ್ ದ ಎಡಿಟರ್ ಹ್ಯಾವ್ ಇನ್ವೈಟೆಡ್ ಮೀ ಟು ಡಿನ್ನರ್. ಆಥರ್ ಅಂಡ್ ದ ಎಡಿಟರ್ ಹ್ಯಾವ್. ನೋಡಿ, ಚೆನ್ನಾಗಿದೆ, ಸೂಪರ್ ಕ್ವಶನ್ ಇದೆ. ಇಲ್ಲಿ ನೋಡಿ, ಎಲ್ಲ ಆಪ್ಷನ್ಸ್ ನೋಡಿ, ಇಲ್ಲಿ ಒಂದೊಂದೇ ನೋಡೋಣ. ದ ಆಥರ್, ಓಕೆ, ಒಬ್ಬ. ಅಂಡ್ ದ ಎಡಿಟರ್,
ಓಕೆ, ಇಬ್ರು, ಇವನೊಬ್ಬ ಮತ್ತು ಇವನೊಬ್ಬ. ಸೊ ಹ್ಯಾವ್ ಇದೆ, ಇನ್ವೈಟೆಡ್, ಇದು ಕರೆಕ್ಟ್ ಇದೆ ಅಲ್ವಾ ಸರ್? ಹ್ಯಾವ್ ಪ್ಲೂರಲ್ ಅಲ್ವಾ, ಇಬ್ರು ಆದ್ರೂ ಪ್ಲೂರಲ್, ಹ್ಯಾವ್ ಇದೆ ವರ್ಬ್, ಕರೆಕ್ಟ್ ಇದೆ, ಹ್ಯಾವ್ ಇನ್ವೈಟೆಡ್. ಇಲ್ಲಿ ನೋಡಿ ಆಥರ್ ಅಂಡ್ ದ ಎಡಿಟರ್. ಅಗೇನ್ ಇಲ್ಲಿ ಏನಾಗಿದೆ, ದ ಆಥರ್ ಬರಬೇಕಾಗಿತ್ತು, ದ ಇಲ್ಲ. ಯಾಕಂದ್ರೆ ಸರ್ ಸ್ಪೆಸಿಫಿಕ್ ಆರ್ಟಿಕಲ್ ಅಂದ್ರೆ ಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡಬೇಕು. ಯಾಕಂದ್ರೆ ಒಬ್ಬ ಆಥರ್ ಬಗ್ಗೆ ಮಾತಾಡ್ತಾ, ಎಡಿಟರ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಇಲ್ಲಿ ದ ಆಥರ್ ಬರಬೇಕು, ಇಲ್ಲಿ ದ ಬರಬೇಕು, ಇಲ್ಲ ಇಲ್ಲಿ. ಸೊ ದಿಸ್ ಇಸ್ ರಾಂಗ್. ಅಂಡ್ ಇಲ್ಲಿ ದ ಆಥರ್ ಅಂಡ್ ಎಡಿಟರ್ ಹ್ಯಾಸ್ ಇನ್ವೈಟೆಡ್ ಮೀ ಟು ಡಿನ್ನರ್. ನೋಡಿ ಇದು ಕರೆಕ್ಟ್ ಇದೆ. ಹೆಂಗ್ ಸರ್? ನೋಡಿ ಇಲ್ಲಿ ದ ಇಲ್ವಲ್ಲ ಸರ್? ನೋಡಿ ಅದನ್ನ ಹೇಳ್ತಾ ಇಲ್ಲಿ ದ ಆಥರ್ ಅಂಡ್ ಎಡಿಟರ್ ಒಬ್ಬನೇ ಇಬ್ರು ಅಂತ ಅರ್ಥ ಹೇಳ್ತಾ ಇರೋದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ದ ಆಥರ್ ಬೇರೆ ಅಂಡ್ ಎಡಿಟರ್ ಬೇರೆ, ಪ್ಲೂರಲ್ ಇಬ್ಬರಾದ್ರು. ಇಲ್ಲಿ ದ ಆಥರ್ ಅಂಡ್ ಎಡಿಟರ್ ಅಂದ್ರೆ ಆಥರು ಮತ್ತೆ ಎಡಿಟರ್ ಅವನೊಬ್ನೇ, ಅದಕ್ಕೆ ದ ಇಲ್ಲ ಹಾಕಿರೋದು, ಅರ್ಥ ಆಯ್ತಾ? ಇಲ್ಲಿ ಆಥರ್ ಅಂಡ್ ದ ಎಡಿಟರ್ ಇದೆ, ಹಿಂಗ್ ಬರಲ್ಲ, ದ ಫಸ್ಟ್ ಬರ್ಬೇಕು ಸಬ್ಜೆಕ್ಟ್ ಹತ್ರ. ಓಕೆ, ಇಲ್ಲಿ ನೋಡಿದ್ರೆ ದ ಆಥರ್ ಅಂಡ್ ಎಡಿಟರ್ ಅಂದ್ರೆ ಅವನೇನೆ ಆಥರು ಮತ್ತು ಎಡಿಟರ್ ಒಬ್ಬ, ಹಾಗಾಗಿ ಇಲ್ಲಿ ಹ್ಯಾಸ್ ಇದೆ, ಸಿಂಗ್ಯುಲರ್, ಕರೆಕ್ಟ್ ಅದು. ಇಲ್ಲಿ ನೋಡಿ ದ ಆಥರ್ ಅಂಡ್ ದ ಎಡಿಟರ್ ಹ್ಯಾಸ್ ಬರಬಾರ್ದು, ಇಲ್ಲಿ ಹ್ಯಾವ್ ಬರಬೇಕು. ದಿಸ್ ಇಸ್ ರಾಂಗ್. ಸೊ ಆಪ್ಷನ್ 1 and 3 ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಇದನ್ನ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಬರ್ತೇನೆ. ವಿಚ್ ಎಕ್ಸ್ಪ್ರೆಷನ್ ಶುಡ್ ಯು ಯೂಸ್ ಟು ರೆಫರ್ ಟು ಅನ್ ಆಕ್ಷನ್ ದಟ್ ಬಿಗ್ಯಾನ್ ಇನ್ ದ ಪಾಸ್ಟ್ ಅಂಡ್ ಸ್ಟಿಲ್ ಇಸ್ ಗೋಯಿಂಗ್ ಆನ್. ಹಿಂದೆ ಸ್ಟಾರ್ಟ್ ಆಗಿದೆ, ಇನ್ನು ಆಗ್ತಾನೆ ಇದೆ, ಹೋಗ್ತಾನೆ ಇದೆ ಅಂತದ್ದೇ ಅದು. ಹ್ಯಾಸ್ ಬೀನ್ ಎಲ್ಲಿದೆ ನೋಡಿ, ಬೀನ್ ಎಲ್ಲಿದೆಯಾ? ಇಲ್ಲಿದೆ ಬೀನು. ಇನ್ನೆಲ್ಲರೂ ಇದೆಯಾ ಬೀನು? ಸಿನ್ಸ್ ಓಕೆ, ಫಾರ್ ಬೀನು ಇಲ್ಲಿದೆ ನೋಡಿ, ಆಪ್ಷನ್ 1 and 4 ಇಸ್ ದ ರೈಟ್ ಆನ್ಸರ್. ಹ್ಯಾಸ್ ಬೀನ್ ಅಂದ್ರೆ ಹ್ಯಾವ್ ಬೀನ್ ಅಂತ ಕರಿತೀವಿ. ಸಿ ಬೀನ್ ಅಂದ್ರೆ ಸ್ಟಿಲ್ ಗೋಯಿಂಗ್ ಆನ್ ಅಂತ ನೋಡಿ. ಶಿ ಹ್ಯಾಸ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಸಿನ್ಸ್ ಲಾಸ್ಟ್ ಇಯರ್ ಇಂದ ಇನ್ನೂ ಕಲಿತಾನೆ ಇದ್ದಾಳೆ ಅಂತ ಅರ್ಥ, ಆಪ್ಷನ್ 1. ಇಲ್ಲಿ ನೋಡಿ ಶಿ ಹ್ಯಾಸ್ ಲರ್ನ್ಟ್ ಇಂಗ್ಲಿಷ್ ಸಿನ್ಸ್ ಅಲ್ಲ, ನೋಡಿ ಲರ್ನ್ಟ್ ಇಂಗ್ಲಿಷ್ ಆಲ್ರೆಡಿ ಸಿನ್ಸ್ ಲಾಸ್ಟ್ ಇಯರ್ ಅಂದ್ರೆ ಲಾಸ್ಟ್ ಇಯರ್ ಇಂದ ಇಂಗ್ಲಿಷ್ ಕಲ್ತಾಗ್ಬಿಟ್ಟಿದೆ ಅಂತ. ಲರ್ನ್ಟ್ ಆಲ್ರೆಡಿ, ಕಂಟಿನ್ಯೂಸ್ ಇಲ್ಲ ಇಲ್ಲಿ. ಸೊ ತಪ್ಪು, ಕಂಟಿನ್ಯೂಸ್ ಇರಬೇಕು. ಇಲ್ಲೂ ಅಷ್ಟೇ, ಫಾರ್ 1 year ಲರ್ನ್ಟ್, ಆಲ್ರೆಡಿ ಲರ್ನ್ಟ್, ತಪ್ಪು. ಇಲ್ಲೇನಿದೆ, ಆಕ್ಷನ್ ದಟ್ ಬಿಗ್ಯಾನ್ ಪಾಸ್ಟ್ ಅಂಡ್ ಸ್ಟಿಲ್ ಗೋಯಿಂಗ್ ಆನ್, ಬೀನ್ ಯೂಸ್ ಮಾಡಬೇಕು. 1 and 4 ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸಿಂಪಲ್ ಆಗಿತ್ತು ಇದು, ತುಂಬಾ ಡಿಫಿಕಲ್ಟಿ ಇಲ್ಲ. ಇದನ್ನ ಬರೋಣ ಬನ್ನಿ. ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್. ಯಾವುದು ಅಂತ ಹಾಕ್ಬೇಕು. ರೋಹಿತ್ ವೆಂಟ್ ಟು ಅಗ್ರಾ ಡ್ಯಾಶ್ ಹಿ ಮೈಟ್ ಸಿ ಹಿಸ್ ಸಿಸ್ಟರ್. ಓಕೆ, ಯಾವ್ದು ಬರುತ್ತೆ? ರೋಹಿತ್ ಅಗ್ರಾಗ್ ಹೋಗಿದ್ದಾನೆ, ಈ ಮೈಟ್ ಸಿ ಹಿಸ್ ಸಿಸ್ಟರ್. ಹಾಗಾದ್ರೆ ಅಲ್ಲಿ ಅವನ ಸಿಸ್ಟರ್ ನೋಡ್ಬೋದು. ಡಿಸ್ಪೈಟ್ ಬರಲ್ಲ, ಡಿಸ್ಪೈಟ್ ಹಿ ಮೈಟ್ ಸಿ. ಡಿಸ್ಪೈಟ್ ಅಂದ್ರೆ ಯಾವಾಗ? ಏನು ಅದಿಲ್ಲ ಅಂದಾಗ ಆಯ್ತು, ಬೇಡ ಅಂದಾಗ ಆತರ ಅಲ್ವಾ, ಹೋದಾಗ ಹಂಗಲ್ಲ. ಹಿ ವೆಂಟ್, ಆಲ್ರೆಡಿ ಹೋಗಿದ್ದಾನೆ. ಸೋ ದಟ್ ಹಿ ಮೈಟ್ ಸಿ ಅಂದ್ರೆ ನೋಡಬಹುದು, ಹೋಗಿದ್ದಾನಲ್ಲ, ಅದರಿಂದ ಇವನು ಅವನ ತಂಗಿನ ನೋಡಬಹುದು, ಹಿ ಮೈಟ್. ಓಕೆ, ಆಲ್ದೋ ಅಲ್ಲ, ಪ್ರೊವೈಡೆಡ್ ಎಲ್ಲ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿದ ತಕ್ಷಣ ಹೇಳಬಹುದು, ಇದು ಈಸಿ ಇತ್ತು ಕ್ವಶನ್. ನೆಕ್ಸ್ಟ್, select the appropriate meaning of the phrase put in bold. Okay, it is time that the enemies get a taste of their own medicine. It is time that the enemies get a taste of their own medicine. Phrase out in bolded. Appropriate meaning ಅಂದ್ರೆ ಇದು ಒಳ ಅರ್ಥ ಹೇಳಬೇಕು. ಇಲ್ಲಿಂದ ಇಟ್ ಇಸ್ ದ ಟೈಮ್ ದಟ್ ಎನಿಮೀಸ್ ಗೆಟ್ ಎ ಟೇಸ್ಟ್ ಆಫ್ ದೇರ್ ಓನ್ ಮೆಡಿಸನ್ ಅಂದ್ರೆ ಅವ್ರು ಏನ್ ಮಾಡಿದ್ರು ಅದನ್ನ ವಾಪಸ್ ಅವ್ರಿಗೆ ಅದನ್ನೇ ಮಾಡೋದು ಎನಿಮೀಸ್ಗೆ ಅನ್ನೋ ರೀತಿ. ಸೊ ಅದು ಯಾವ ಎಲ್ಲಿದೆ ಇಲ್ಲಿ ಆಪ್ಷನ್ಸ್ ಅಲ್ಲಿ ನೋಡಿ. ಟು ಟ್ರೀಟ್ ಸಮ್ವನ್ ಇನ್ ದ ಸೇಮ್ ಬ್ಯಾಡ್ ವೇ ದಟ್ ಟ್ರೀಟ್ ಯು. ಕರೆಕ್ಟ್ ಇದೆ ಇದು. ಟು ಹೆಲ್ಪ್ ಅಲ್ಲ, ಹೆಲ್ಪ್ ಅಂತೂ ಅಲ್ವೇ ಅಲ್ಲ. ಟು ಆಫರ್ ದೆಮ್ ಎಕ್ಸ್ಪೈರ್ಡ್ ಮೆಡಿಸನ್ ಅಲ್ಲ, ಮೇಲ್ ಅರ್ಥ ಅಲ್ಲ, ಒಳ ಅರ್ಥ ಹೇಳಬೇಕು. ದ ಟೇಸ್ಟ್ ದ ಮೆಡಿಸಿನ್ ಬಿಫೋರ್ ಆಫರ್ಡ್ ಅಲ್ಲ. ಸೊ ಆಪ್ಷನ್ 1 ಕರೆಕ್ಟ್ ಇದೆ ಅಲ್ವಾ. ಟ್ರೀಟ್ ಸಮ್ವನ್ ಇನ್ ದ ಸೇಮ್ ಗೆಟ್ ಎ ಟೇಸ್ಟ್ ಆಫ್ ದೇರ್ ಓನ್ ಮೆಡಿಸನ್. ಅವ್ರು ನಮ್ಗೆ ಏನ್ ಮಾಡೋದು ಅದನ್ನ ಅವ್ರಿಗೆ ತೋರಿಸ್ತೀವಿ, ಅದನ್ನ ಅವ್ರಿಗೆ ತಿನ್ನಿಸ್ತೀವಿ ಅಂತ. ಓಕೆ, ನೆಕ್ಸ್ಟ್ ಬರ್ತೇನೆ ಸ್ನೇಹಿತರೆ. ಓಕೆ, ಇದೊಂದು ಪ್ಯಾಸೇಜ್ ತರ ಕೊಟ್ಟಿರ್ತಾನೆ ನಿಮ್ಗೆ, ಫಿಲ್ ಇನ್ ದ ಬ್ಲಾಂಕ್ಸ್ ಇರ್ತಾನೆ. ಈ ತರ ಕೊಟ್ಟಾಗ ನೋಡಿ 5 ಇದೆ, 5 ಕ್ವಶನ್ಸ್ ಓದ್ಕೊಂಡ್ಬಿಡ್ಬೇಕು. ಏನಿದೆ? ಮೋಸ್ಟ್ ಅಪ್ರೋಪ್ರಿಯೇಟ್ ಬ್ಲಾಂಕ್ ನಂಬರ್ ರಿಫ್ಲೆಕ್ಟೆಡ್ ಅಡ್ಮಿಷನ್ ಕ್ವಾಲಿಫಿಕೇಶನ್. ಓಕೆ, ಇಲ್ಲೇನೋ ಸಿಂಪಲ್ ಆಗಿದೆ, ಇಲ್ಲಿ ಯಾವುದೋ ಅರ್ಥ ಮಾಡ್ಕೊಳ್ಳುವಂಥದ್ದು ಏನಿಲ್ಲ. ಓಕೆ, ಇಲ್ಲೇನಿದೆ? ದ ಲೈಫ್ ಇನ್ ಸೊಸೈಟಿ ಟುಡೇ ಈಸ್ ಬಿಕಮಿಂಗ್ ಇನ್ಕ್ರೀಸಿಂಗ್ಲಿ ಮೋರ್ ಕಾಂಪಿಟೇಟಿವ್. ಹೌದು ಸರ್, ಲೈಫ್ ಕಾಂಪಿಟೇಟಿವ್ ಇದೆ. ದಿಸ್ ಇಸ್ ಆಲ್ಸೋ ಡ್ಯಾಶ್ ಇನ್ ದ ಎಜುಕೇಶನ್ ಸಿಸ್ಟಮ್. ದಿಸ್ ಇಸ್ ಆಲ್ಸೋ ಏನಿದೆ ನೋಡಿ, ರಿಫ್ಲೆಕ್ಟಿಂಗ್ ಅಲ್ಲ, ರಿಫ್ಲೆಕ್ಟೆಡ್. ದಿಸ್ ಇಸ್ ಆಲ್ಸೋ ಕಾಂಪಿಟೇಟಿವ್. ಏನಿದೆ ಇದು? ಆಲ್ಸೋ ಅಂತ ಹೇಳ್ತಾ ಇದ್ದೀನಿ. ಆಲ್ಸೋ ಅಂತಂದಾಗ ಪಾಸ್ಟ್ ರಿಫ್ಲೆಕ್ಟೆಡ್ ಬರಬೇಕು. ರಿಫ್ಲೆಕ್ಟೆಡ್ ಇನ್ ದ ಎಜುಕೇಶನ್ ಸಿಸ್ಟಮ್, ಅದು ಆಲ್ರೆಡಿ ರಿಫ್ಲೆಕ್ಟ್ ಆಗಿದೆ ಅಂತ. ಓಕೆ, ಏನು? ಸೊಸೈಟಿಲಿ ಕಾಂಪಿಟೇಟಿವ್ನೆಸ್, ಸ್ಪರ್ಧಾತ್ಮಕತೆ. ನೆಕ್ಸ್ಟ್, ವೇರ್ ಡ್ಯಾಶ್ ಟು ಸೆಲೆಕ್ಟ್ ಕೋರ್ಸ್ ಹ್ಯಾಸ್ ಬಿಕಮ್. ಕೋರ್ಸ್ನ ಸೆಲೆಕ್ಟ್ ಮಾಡೋದೇನು? ಅಡ್ಮಿಷನ್ ತಾನೆ, ಕ್ವಾಲಿಫಿಕೇಶನ್ ಅಲ್ಲ. ಅಡ್ಮಿಷನ್. ಕೋರ್ಸ್ಗೆ ಏನು ಸರ್? ಅಡ್ಮಿಷನ್ ಆಗ್ತೀನಿ. ನೋಡಿದ್ರ ಇದು ಈಸಿ ಇರೋದ್ರಿಂದ ನಾನು ಅಲ್ಲೇ ಸಾಲ್ವ್ ಮಾಡ್ತೇನೆ. ಇಲ್ಲ ನೀವು ಒಂದ್ಸಲ ಫುಲ್ ಓದ್ಕೊಂಡ್ಬಿಟ್ಟು ಆಮೇಲೆ ಸಾಲ್ವ್ ಮಾಡಬಹುದು.
ಓಕೆ, ನಾವು ಕಂಟೆಸ್ಟ್ ನೋಡ್ಬೇಕು. ಕಂಟೆಸ್ಟ್ ಏನು, ಯಾವ ರೀತಿ ವರ್ಡ್ ಯೂಸ್ ಮಾಡಬೇಕು, ಯಾವ ರೀತಿ ಇದೆ ಈ ಪ್ಯಾಸೇಜ್, ಪ್ಲೂರಲ್ ಇದೆಯಾ, ಪಾಸ್ಟ್ ಅಲ್ಲಿ ಇದೆಯಾ, ಮತ್ತೆ ಸೈನ್ಸ್ ಬಗ್ಗೆ ಇದ್ರೆ ಆ ತರದ್ದು, ಇಲ್ಲಿ ಸ್ಕೂಲ್ ರಿಲೇಟೆಡ್ ಇದೆ, ಓದೋ ರಿಲೇಟೆಡ್ ಅಂತ ವರ್ಡ್ಸ್ಗಳು ಅಂತ ಚೂಸ್ ಮಾಡ್ಬೇಕು ಸ್ನೇಹಿತರೆ. ಓಕೆ, ದ ಕೋರ್ಸ್ ಹ್ಯಾಸ್ ಬಿಕಮ್ ಏನೋ ಡ್ಯಾಶ್ ಇಂಪಾಸಿಬಲ್ ಅಂತಿದೆ, ಏನೋ ಆಲ್ವೇಸ್ ಇಂಪಾಸಿಬಲ್, ಆಲ್ಮೋಸ್ಟ್ ಇಂಪಾಸಿಬಲ್. ನೋಡಿ ಇವೆಲ್ಲ ನಿಮ್ಗೆ ಹೆಂಗೆ ಅಂದ್ರೆ ಸರ್, ಇದೆಲ್ಲ ನೀವು ಇಂಗ್ಲಿಷ್ ಗ್ರಾಮರ್ ಓದ್ಬೇಕು ಅಂತ ಏನಿಲ್ಲ. ನೀವು ಪುಸ್ತಕ ಓದೋದು, ನ್ಯೂಸ್ ಪೇಪರ್ ಓದೋದು, ಇವೆಲ್ಲ ಮಾಡ್ತಾ ಇದ್ರೆ ನಿಮ್ಗೆ ವರ್ಡ್ಸ್ಗಳು ನೋಡಿದ ತಕ್ಷಣ ಇದಕ್ಕೆ ಅದೇ ಸೂಟ್ ಆಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಓಕೆ, ಈಗ ಕನ್ನಡ ಅಷ್ಟೇ, ನೀವು ಕನ್ನಡ ಮಾತಾಡ್ತೀರಾ ಅಂದ್ರೆ ಈ ತರದೆಲ್ಲ ಬಂದಾಗ ಯಾವ ವರ್ಡ್ ಸೂಟ್ ಆಗುತ್ತೆ ಅಂತ ನಾವು ಹೇಳ್ಬಿಡ್ತೀವಿ. ಯಾಕೆ, ನಿಮ್ಗೆ ಕನ್ನಡದ ಬಗ್ಗೆ ನಾಲೆಜ್ ಇದೆ, ಪುಸ್ತಕ ಓದಿರ್ತೀರಾ, ಕನ್ನಡ ಮಾತಾಡಿರ್ತೀರಾ. ಹಾಗೆ ಇಂಗ್ಲಿಷು ಕೂಡ ನ್ಯೂಸ್ ಪೇಪರ್ಸ್, ಎಡಿಟೋರಿಯಲ್ಸ್, ಬುಕ್ಸ್, ಈ ತರದೆಲ್ಲ ನೋಡ್ತಾ ಇದ್ದಾಗ ಫಿಲಮ್ಸ್, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ವರ್ಡ್ ಯಾವ್ರ ಜೊತೆ ಸೂಟ್ ಆಗುತ್ತೆ ಅಂತ ಹೇಳಿ, ಅಲ್ವಾ ಸರ್? ಓಕೆ, ಇದೇನೋ ಆಲ್ಮೋಸ್ಟ್. ನೆಕ್ಸ್ಟ್, ಡ್ಯೂರಿಂಗ್ ಅಡ್ಮಿಷನ್ ಟೈಮ್ ಯೂನಿವರ್ಸಿಟಿ ಕ್ಯಾಂಪಸಸ್ ಆರ್ ನಾರ್ಮಲಿ ಬಸ್ಸಿಂಗ್ ವಿತ್ ಆಕ್ಟಿವಿಟಿ, ಡ್ಯಾಶ್ ಇಸ್ ಎಕ್ಸೈಟ್ಮೆಂಟ್ ಅಂಡ್ ಟೆನ್ಷನ್ ಇನ್ ದ ಏರ್. ಓಕೆ, ನಾಲ್ಕನೇದಿದೆ ಇಲ್ಲಿ ದೇರ್ ಅನ್ನೋದು ಬರಲ್ಲ, ಅವ್ರದ್ದು ಟೆನ್ಷನ್ ಅಂತ ಬರುತ್ತಾ, ದೇರ್ ಟೆನ್ಷನ್, ಆಪ್ಷನ್ 4 ಸರ್. ದೇರ್ ಈಸ್ ಎಕ್ಸೈಟ್ಮೆಂಟ್ ಅಂಡ್ ಟೆನ್ಷನ್, ದೇರ್ ಈಸ್ ಅಂತೀವಿ, ದೇರ್ ಎಕ್ಸೈಟ್ಮೆಂಟ್ ಅನ್ನಲ್ಲ. ನೋಡಿದ್ರ ಸಿಂಪಲ್, ಯಾವ ದೇರ್ ಯೂಸ್ ಮಾಡ್ಬೇಕು ಅನ್ನೋದು ನಿಮಗೆ ಸಿಂಪಲ್ ಇದು ಹೆಂಗ್ ಗೊತ್ತಾಗುತ್ತೆ? ಸಿಂಪಲ್, ನೀವು ಓದಿದ್ರೆ ಜಸ್ಟ್ ನೀವು ಅದನ್ನ ಓದ್ತಾ ಬಂದಿದ್ರೆ ಇಂಗ್ಲಿಷ್ ಬುಕ್ಸ್ಗಳು, ಇದನ್ನೇ ಯಾಕೆ ಯೂಸ್ ಮಾಡಬೇಕು? ಅವೆಲ್ಲ ಬೇಕಾಗಿಲ್ಲ ಸ್ನೇಹಿತರೆ. ಅದೇ ಹೇಳೋದು, ಎಲ್ಲನೂ ಗ್ರಾಮರ್ ನೋಡಕ್ ಹೋಗ್ಬೇಡಿ. ನಾನು ಹೇಳ್ತಾ ಇರೋದು, ಎಲ್ಲಿ ತುಂಬಾ ಗ್ರಾಮರ್ ಬೇಕೋ ಅಲ್ಲಿ ಗ್ರಾಮರ್ ನೋಡಿ. ಅಂದ್ರೆ ಸಿಂಪಲ್ ಪಾಸ್ಟ್, ಪ್ಲೂರಲ್, ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್, ಆರ್ಟಿಕಲ್, ಎಲ್ಲಿ ಬೇಕು ಅಲ್ಲಿ ನೋಡ್ಕೊಳ್ಳಿ. ಇನ್ನು ಬೇರೆ ಎಲ್ಲ ಇದೆಯಲ್ಲ, ಎಲ್ಲದಕ್ಕೂ ನೀವು ಗ್ರಾಮರ್ ಓದ್ತೀನಿ, ಎಲ್ಲ ಮಾಡ್ತೀನಿ ಅಂದ್ರೆ ನೀವು ಓದಿರೋ ನೆನಪಿರಲ್ಲ, ಅದು ಹಂಗಾಗಲ್ಲ. ನೀವು ಏನೋ ಒಂದು ರೀಡಿಂಗ್ ಅಭ್ಯಾಸ ಮಾಡ್ಕೋಬೇಕು. ಈಗ ಎಷ್ಟೊಂದು ಜನ ಕನ್ನಡ ಓದಿಲ್ದೇ ಇರೋರು ಕೂಡ ಹಳ್ಳಿಲಿ ಒಳ್ಳೆ ಕನ್ನಡ ಮಾತಾಡಿ, ಹೆಂಗೆ ಅಭ್ಯಾಸ ಅಷ್ಟೇ, ಸಿಂಪಲ್. ಓಕೆ ಸರ್, ಮಾಡ್ತೀರಾ? ಐದನೇ ನಿಮ್ಗೆ ಆನ್ಸರ್ ಕೊಡ್ಲಾ? ಹೋಮ್ ವರ್ಕ್ ಅಂದ್ಕೊಳ್ಳಿ. ಐದನೇದು ಯಾವ್ದಿದೆ ಹೇಳಿ ನೋಡೋಣ. ಈ ಮೂರಲ್ಲಿ ಯಾವ್ದು 5ನೇ ಆಪ್ಷನ್ಸ್ ನೀವು ಹೇಳಿ ನೋಡೋಣ. ಓಕೆ, ಏನಿದೆ ಇಲ್ಲಿ? ದ ಕೋರ್ಸ್ ದಟ್ ಆಫರ್ಸ್ ದ ಬೆಸ್ಟ್ ಕೆರಿಯರ್ ಆಪರ್ಚುನಿಟಿ ಆರ್ ಮೋಸ್ಟ್ ಸಾಟ್. ಅಂದ್ರೆ ಒಳ್ಳೆಯ ಒಂದು ಆಪರ್ಚುನಿಟಿ, ಆ ಕೋರ್ಸ್ಗೆ ಒಳ್ಳೆ ಒಂದು ತುಂಬಾ ಬೇಡಿಕೆ ಇದೆ ಅನ್ನೋ ರೀತಿ. ಮೋಸ್ಟ್ ಸಾಟ್ ಬೇಡಿಕೆ, ಒಳ್ಳೆ ಆಪರ್ಚುನಿಟಿ ಅದು ತಗೊಂಡ್ರೆ ಮೋಸ್ಟ್ ಸಾಟ್ ಯಾವುದು? ಆನ್ ಅಂತ ಬರುತ್ತೆ. ಓಕೆ, ಮೋಸ್ಟ್ ಸಾಟ್ ಆನ್ ಅಂತ ಕರಿತೀವಿ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಫ್ರೇಸಲ್ ವರ್ಬ್. ಯಾವುದು ಫ್ರೇಸಲ್ ವರ್ಬ್, ಯಾವ್ದು ವರ್ಬ್ ಕರೆಕ್ಟ್ ಆಗತ್ತೆ ಅಂತ. ವಿ ಮಸ್ಟ್ ಡ್ಯಾಶ್ ಅದರ್ ನೇಷನ್ಸ್ ಇನ್ ದ ಪ್ರಮೋಷನ್ಸ್ ಆಫ್. ನೋಡಿದ ತಕ್ಷಣ ಹೇಳ್ಬೋದು ನಾವು ಅದರ್ ನೇಷನ್ ಜೊತೆಗೆ, ಪ್ರಮೋಷನ್ ಜೊತೆಗೆ ಎಜುಕೇಶನ್ ನ ಅಂದ್ರೆ ವಿತ್ ಇರಬೇಕು. ವಿತ್ ಇದು ಒಂದ್ರಲ್ಲೇ ಇರೋದು, ಕಣ್ಮುಚ್ಕೊಂಡಿಕ್ಕಾಗಿ ನೋಡೋದಾಯ್ತಾ? ಸಿಂಪಲ್. ಕೀಪ್ ಅಪ್ ವಿತ್ ಅಂತೀವಿ, ಅದ್ರ ಜೊತೆ ಪೇಸ್ ವಿತ್ ಅಂದ್ರೆ ಅದ್ರ ಜೊತೆಗೆ ಎಜುಕೇಶನ್. ಒಂದ್ ಬೇರೆ ಜೊತೆ ನಾವು ಕಂಪೇರ್ ಮಾಡಬೇಕು, ಜೊತೆಗೆ ಹೋಗ್ಬೇಕು ಅಂತ. ಪ್ರಮೋಷನ್ ಆಫ್ ಎಜುಕೇಶನ್ ಅದ್ರ ಜೊತೆ. ಕೀಪ್ ಅಪ್ ವಿತ್, ಕೀಪ್ ಔಟ್ ಆಫ್ ಕಂಟೆಸ್ಟ್. ಇದು ಕೀಪ್ ಅಪ್ ಬೇರೆ ಬರುತ್ತೆ, ಇದಕ್ ಬರಲ್ಲ. ಓಕೆ, ನೆಕ್ಸ್ಟ್, ವಾಟ್ ಡು ಯು ಕಾಲ್ ಎ ಪರ್ಸನ್ ಹೂ ಹ್ಯಾಸ್ ಎ ಕೀನ್ ಡಿಸೈರ್ ಟು ಶೋ ಆಫ್ ಹಿಸ್ ನಾಲೆಜ್ ಅಂಡ್ ಲರ್ನಿಂಗ್? ಅವನ ನಾಲೆಡ್ಜ್ ನ, ಲರ್ನಿಂಗ್, ಅದನ್ನು ಶೋ ಆಫ್, ಡಿಸೈರ್ ಟು ಶೋ ಆಫ್ ಅನ್ನೆಯಿಂದ ಪೆಡೆಂಟ್ ಅಂತ ಕರಿತೀವಿ. ಓಕೆ, ಪೆಸಿಫಿಸ್ಟ್, ಫಿಲಿಸ್ಟೈನ್ ಅಂಡ್ ಪೆಲಗ್ರಿಯಸ್ಟ್ ಅಂತಂದ್ರೆ ಏನು ನೋಡೋಣ ಬನ್ನಿ. ಪೆಸಿಫಿಸ್ಟ್ ಅಂದ್ರೆ ಎ ಪರ್ಸನ್ ಹೂ ಬಿಲೀವ್ಸ್ ದ ವಾರ್ ಅಂಡ್ ವೈಲೆನ್ಸ್ ಆರ್ ರಾಂಗ್. ಓಕೆ, ಅವನಿಗೆ ಯುದ್ಧ ಮಾಡೋದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಓಕೆ, ಅಂತವ್ರಿಗೆ. ಫಿಲಿಸ್ಟೈನ್ ಅಂದ್ರೆ ಪರ್ಸನ್ ಹೂ ಹಾಸ್ಟೈಲ್ ಆರ್ ಇಂಡಿಫರೆಂಟ್ ಟು ಕಲ್ಚರ್. ಅಂದ್ರೆ ಬೇರೆ ಕಲ್ಚರ್ ಬಗ್ಗೆ ಅವನಿಗಿಲ್ಲ, ಇಷ್ಟ ಇರಲ್ವಲ್ಲ, ಹೇಟ್ ಮಾಡ್ತಾರಲ್ಲ, ಫಿಲಿಸ್ಟೈನ್ ಅಂತ ಕರಿತೀವಿ. ಓಕೆ, ಪೆಲಗ್ರಿಸ್ಟ್ ಅಂದ್ರೆ ಹೂ someone else work or ideas and phrase them of their own. Who takes someone else work ಅಂದ್ರೆ ಬೇರೆ ಕೆಲಸ ಮಾಡಿರೋ ವರ್ಕ್ ನ, ಐಡಿಯಾಸ್ ನ ಅವಂದೇ ಅಂತ ಹೇಳ್ಕೊಳ್ತಕ್ಕಂಥವ್ನು ಅಂತವನ್ನ. ಓಕೆ, ಪೆಲಗ್ರಿಸ್ಟ್ ಅಂತ ಕರಿತೀವಿ. ಪೆಡೆಂಟ್ ಅಂದ್ರೆ ಹೂ ಶೋ ಆಫ್ ದೇರ್ ನಾಲೆಡ್ಜ್, ಅವ್ನ ನಾಲೆಡ್ಜ್ ನ ಯಾರು ತೋರ್ಸ್ಕೋತಾನಲ್ಲ ಅಂತವ್ರಿಗೆ ಪೆಡೆಂಟ್ ಅಂತ ಕರಿತೀವಿ. ಅದೇ ರೀತಿ ಆನ್ಸರ್ ಮಾಡಿ, ದ ಒನ್ ಹೂ ಇಸ್ ಎಕ್ಸ್ಪ್ರೆಸಿಂಗ್ ಐಡಿಯಾಸ್ ಕ್ಲಿಯರ್ಲಿ ಅಂಡ್ ಇನ್ ಎ ವೇ ದಟ್ ಇನ್ಫ್ಲೂಯೆನ್ಸ್ ಪೀಪಲ್ ದ ಮೋಸ್ಟ್ ಇಸ್ ಕಾಲ್ಡ್. ಅಂದ್ರೆ ಅವನ ಐಡಿಯಾ ಎಕ್ಸ್ಪ್ರೆಸ್ ಮಾಡಿ ಅವನ ಹತ್ರ ಏನಿದೆ ಪೀಪಲ್ ಇನ್ಫ್ಲೂಯೆನ್ಸ್ ಮಾಡ್ತಾನೆ ಅಂತವನ್ನ ಏನಂತ ಕರಿತೀವಿ? ಎಲಕ್ವೆಂಟ್ ಅಂತ ಕರಿತೀವಾ? ಎಮಿಸಿಯೇಟೆಡ್ ಅಲ್ಲ, ಎಲಕ್ವೆಂಟ್. ವಾಟ್ ಇಸ್ ಎಮಿಸಿಯೇಟೆಡ್? ಎಲಕ್ವೆಂಟ್ ಅಂದ್ರೆ ವೇ ವಿತ್ ವರ್ಡ್ಸ್ ಅಂತ, ಅವನ್ನ ಎಫೆಕ್ಟಿವ್ಲಿ ಅದನ್ನ ತಗೊಂಡು ಹೋಗ್ತಕ್ಕಂಥದ್ದು. ಎಮಿಸಿಯೇಟೆಡ್ ಅಂದ್ರೆ ಡಿಸ್ಕ್ರೈಬ್ ಸಮನ್ ಹೂಸ್ ಅಬ್ನಾರ್ಮಲಿ ತಿನ್ ಆರ್ ವೀಕ್. ಅಂದ್ರೆ ಅವನಿಗೆ ರೋಗ ಬಂದು ತಿನ್ ಆರ್ ವೀಕ್ ಆಗಿರ್ತಾನ, ಊಟ ಮಾಡದೆ ಅಂತವ್ರನ್ನ ಎಮಿಸಿಯೇಟೆಡ್ ಅಂತ ಕರಿತೀವಿ. ಎಲಿಜಿಬಲ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ. ಓಕೆ, ಎಲಿಜಿಬಲ್ ಅಂತಂದ್ರೇನು? ಯಾರೋ ಅದಕ್ಕೆ ಅರ್ಹರಾಗಿರ್ತಾರೆ ಅಂತ. ಎಲೈಟ್ ಅಂದ್ರೆ ಒಂದು ಶ್ರೀಮಂತ ಗುಂಪು, ಅಂದ್ರೆ
ಒಂದು ಸೆಲೆಕ್ಟೆಡ್ ಪೀಪಲ್ ಸುಪೀರಿಯರ್ ಆಫ್ ಎಬಿಲಿಟಿ, ಅವ್ರ ಹತ್ರ ಎಬಿಲಿಟಿ ಇದೆ, ವೆಲ್ತ್ ಇದೆ, ಏನ್ ಬೇಕಾದ್ರೂ ಇರೋದು, ಒಂದು ಅದು ದುಡ್ಡಾಗಿರ್ಬೋದು ಅಥವಾ ಸೊಸೈಟಿಲಿ ಒಳ್ಳೆ ಸ್ಥಾನ ಇರ್ಬೋದು, ಆ ಥರದ್ದು. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ. ಎಲ್ಲಾನು ಹೇಳ್ತಾನೆ, ಎಲ್ಲ ಆಪ್ಷನ್ಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ, ಒಂದಷ್ಟು ಡಿಸ್ಕಸ್ ಮಾಡಿದೀನಿ, ಇಷ್ಟ ಆಗಿದೆ ಅನ್ಕೋತೀನಿ. ನೋಡಿ ಹೆಂಗಿದೆ ಕ್ವಶನ್ ಪೇಪರ್, ಇದು ಕ್ವಶನ್ಸ್ಗಳು ಈ ತರ ಒಂದೊಂದ್ಸಲ ಬಂದ್ಬಿಟ್ರೆ ಏನೋ ಮಾಡೋಕ್ಕಾಗಲ್ಲ. ಹಾಗಾಗಿ ನಮ್ಮ ಇಂಗ್ಲಿಷ್ ಗ್ರಾಮರ್ ಏನಿದೆ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೀವಿ. ಪ್ಲೇಲಿಸ್ಟ್ ಕೊಡ್ತೀನಿ, ಪ್ಲೇಲಿಸ್ಟ್ ಲಿಂಕ್ ಕೂಡ ಅಲ್ಲಿ ಚಾಪ್ಟರ್ ವೈಸ್ ಇದೆ, ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ಔಟ್ ಮಾಡಿ ಸ್ನೇಹಿತರೆ. ಹಾಗಾಗಿ DCC ಬ್ಯಾಂಕ್ ಆಗಲಿ, KMF ಆಗಲಿ, ಯಾವುದೇ ಗ್ರೂಪ್ಸ್ ಆಗಲಿ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಪುನೀತ್ ಫಾಲೋ ಮತ್ತು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.